ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನ್ಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬೇರೆ ಬೇರೆ ಐ ಡಿ ಕ್ರಿಯೇಟ್ ಮಾಡ್ಕೊಂಡು ನನಗೆ ಕಮೆಂಟ್ ಹಾಕಿದ್ರೆ ನಾನೇನು ಎದುರೋ ಮಗಳ ಅಂತೂ ಅಲ್ಲ. ನಿಮ್ಮಂಥವ್ರು 1000 ಜನ ಕಮೆಂಟ್ ಮಾಡಿದ್ರು ನಾನು ಎದುರ್ಕೊಳೋದಿಲ್ಲ. ನನ್ನಲ್ಲಿ ನಿಯತ್ತಿತ್ತು ಅಂದರೆ ಭಗವಂತ ನನಗೆ ದಾರಿ ಬಿಡ್ತಾನೆ. ಅವ್ರು ಹಾಕಿರೋ ಕಮೆಂಟು ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. ಇವರು ಹೊಟ್ಟೆಗೆ ಅನ್ನ ತಿಂತಾರ ಬೇರೆ ಏನೋ ತಿಂತಾರೆ ಅಂತ ನನಗೆ ಗೊತ್ತಿಲ್ಲ. ಬೇರೆಯವ್ರ ಚೇಲಾಗಳಿರ್ತಾರೆ ನೋಡಿ, ಆ ಚೇಲಾಗಳೇ ನನಗೆ ಈ ಥರ ಕಮೆಂಟ್ ಮಾಡೋದು. ಉತ್ತಮರು ಯಾರು ಈ ಥರ ನನಗೆ ಕಮೆಂಟ್ ಮಾಡೋದಿಲ್ಲ, ಒಳ್ಳೆಯವರು ನನಗೆ ಈ ಥರ ಕಮೆಂಟ್ ಹಾಕೋದಿಲ್ಲ. ಈ ಬೇರೆಯವ್ರ ಚೇಲಾಗಳಿರ್ತಾರೆ ನೋಡಿ, ಆ ಚೇಲಾಗಳು ಲಾಯಕ್ಕಾಗಿರೋ ಅಂತಹ ಚೇಲಾಗಳೇ ನನಗೆ ಈ ಥರ ಕಮೆಂಟ್ ಹಾಕೋದು. ಒಳ್ಳೆ ಮನಸ್ಸಿಂದ ನಾವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಸಕ್ಸಸ್ ಆಗುತ್ತೆ. ಅದೇ ಮನಸ್ಸು ತುಂಬ ವಿಷ ತುಂಬಿಕೊಂಡು ಗಿಡನ ನೆಟ್ಟರೆ ಯಾವ ಗಿಡನೂ ಬರೋದಿಲ್ಲ, ಬದುಕೋದು ಇಲ್ಲ, ಸತ್ತೋಗುತ್ತೆ. ಅದಕ್ಕೆ ಉದಾಹರಣೆ ನನಗೆ ಕಮೆಂಟ್ ಮಾಡಿರೋರೇ ಸಾಕ್ಷಿ. ನೀವು 1000 ಕಮೆಂಟ್ ಮಾಡಿದ್ರು ನಾನು ಏನೂ ಮಾಡ್ಕೊಳಕ್ಕಾಗೋದಿಲ್ಲ, ಗೊತ್ತಾಯ್ತಾ? ನಾನು ಇನ್ನೂ ಮುಂದಕ್ಕೆ ಚೆನ್ನಾಗಿ ಬೆಳೀತಾನೇ ಇರ್ತೀನಿ. ನೀವು ಈ ಥರ ಕಮೆಂಟ್ ಮಾಡ್ಕೊಂಡು ಹೋಗ್ತಾನೇ ಇರಿ. ಅವ್ರಾರು ಜನ ನನ್ನ ಹತ್ರ ಗಿಡಗಳನ್ನ ತೊಗೊಂಡಿದ್ದಾರೆ. ನಾನು ಚೆನ್ನಾಗಿರೋ ಗಿಡ ಕೊಟ್ಟಿದ್ದೀನೋ ಇಲ್ವೋ, ನನ್ನ ಹತ್ರ ಗಿಡ ತೊಗೊಂಡಿರೋವು ಬದುಕಿದೆಯೋ, ಅದರಿಂದ ಹೂ ಬಿಟ್ಟಿದೆಯೋ ಇಲ್ವೋ ಅಂತ ತಗೊಂಡಿರೋರಿಗೆ ಗೊತ್ತಿರುತ್ತೆ. ಹೊಟ್ಟೆಗೆ ಅನ್ನ ತಿನ್ನೋರು ಯಾರು ಈ ಥರ ಮಾಡಲ್ಲ. ಹೊಟ್ಟೆಗೆ ಬೇರೆ ಏನಾದರೂ ತಿಂತಾರೆ ನೋಡಿ, ಅಂಥವ್ರು ಮಾತ್ರ ಈ ಥರ ಕಮೆಂಟ್ ಹಾಕೋದು. ಯಾಕೆ ಗಿಡ ತೊಗೊಂಡು ಬದುಕಿಸ್ಕೊಂಡು ಅದರಲ್ಲಿ ಹೂವೆಲ್ಲ ಚೆನ್ನಾಗಿ ಬಿಟ್ಟಿರೋದನ್ನ ವಿಡಿಯೋ ಹಾಕಿದ್ದಾರೆ. ವಿಡಿಯೋ ಮಾಡಿನೂ ಸಹ ಹಾಕಿದ್ದಾರೆ. ಆ ವಿಡಿಯೋನ ನನ್ನ ವಿಡಿಯೋದಲ್ಲೂ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ನೀಟಾಗೆ ನೋಡಿ ಫಸ್ಟು. ಪಾಪ ನಾನು ವಿಡಿಯೋ ಹಾಕೋದನ್ನ ನೋಡಿ ಹೊಟ್ಟೆ ಹುರ್ಕೊತಾ ಇರಬೇಕೇನೋ. ಆ ಹೊಟ್ಟೆ ಹುರ್ಕೊಳೋ ತಡಿನಾರ್ದೇ ಈ ಥರ ಎಲ್ಲ ಕಮೆಂಟ್ಗಳು ಬರ್ತಿದೆಯೋ ಏನೋ ಗೊತ್ತಿಲ್ಲ. ನೀವು ಹೊಟ್ಟೆ ಹುರ್ಕೊತಾನೇ ಇರಿ, ನಾನು ಇನ್ನೂ ಮುಂದಕ್ಕೆ ಚೆನ್ನಾಗಿ ಬೆಳೀತಾನೇ ಇರ್ತೀನಿ. ನನ್ನಲ್ಲಿ ನಿಯತ್ತಿದ್ದರೆ ಭಗವಂತ ನಾನು ಯಾವತ್ತೂ ಕೈ ಬಿಡೋದಿಲ್ಲ. ನನಗೆ ಕೆಡುಕು ಮಾಡೋರಿಗೆ ಅವ್ರಿಗೇನೆ ಕೆಡುಕಾಗುತ್ತೆ, ಒಂದಲ್ಲ ಒಂದಿನ ಕೆಡುಕಾಗೋದಂತೂ ಗ್ಯಾರಂಟಿ. ಇನ್ನು ಕೆಲವರಂತೂ ನಾನು ವಿಡಿಯೋ ಹಾಕೋದನ್ನೇ ಕಾಯ್ತಿರ್ತಾರೆ. ಯಾಕೆಂದರೆ ನನ್ನ ವಿಡಿಯೋ ತಗೊಂಡು ನನ್ನ ವಿಡಿಯೋದಲ್ಲಿ ನಾನು ಏನು ಮಾತಾಡಿರ್ತೀನೋ ಅದು ಅವ್ರ ವಿಡಿಯೋದಲ್ಲಿ ರಿಪೀಟ್ ಆಗಿರುತ್ತೆ. ಬೇಕಾದರೆ ಅದು ವಿಡಿಯೋನ ಅಬ್ಸರ್ವ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನಾವು ವಿಡಿಯೋ ಹಾಕೋದೇ ತಡ, ಅದು ವಿಡಿಯೋ ಅಲ್ಲಿ ನೋಡಬೇಕು. ನಾನು ವಿಡಿಯೋ ಏನು ಹಾಕಿದ್ದಾಳೆ ವಿಡಿಯೋದಲ್ಲಿ ಅಂತ ಅಲ್ಲಿ ಚೆಕ್ ಮಾಡಿ ನೋಡಬೇಕು. ನನ್ನ ಹೆಸರು ಹೇಳ್ಕೊಂಡು ಬದಿಕೊಳ್ಳಿ ಬಿಡಿ. ಕೆಲವೊಂದೊಂದು ವಿಷಯದಲ್ಲಿ ಅದು ಹೆಸರು ಅಂತ ಗೊತ್ತಾದಮೇಲೆ ಆ ಕೆಸರಿಂದ ನಾವು ದೂರ ಇದ್ದುಬಿಟ್ರೆ ಒಳ್ಳೆಯದು. ಆ ಕೆಸರು ಹತ್ರ ಹೋದರೆ ಏನಾಗುತ್ತೆ ಹೇಳಿ, ನಮಗೆ ಸಿಡಿದು ಬಿಡುತ್ತೆ. ಹಾಗಾಗಿ ದೂರನೇ ಉಳಿಯೋದೇ ಒಳ್ಳೆ. ಇಂಥ ಜನ 1000 ಕಮೆಂಟ್ ಮಾಡಿಕೊಂಡ್ರು ನಾನು ತಲೆ ಕೆಡ್ಸ್ಕೊಳಲ್ಲ. ಯಾಕೆಂದರೆ ಒಂದು ಗಾದೆನೇ ಇದೆ ನೋಡಿ, ಆನೆ ನಡ್ಕೊಂಡು ಹೋಗ್ತಾ ಇರುತ್ತೆ, ನಾಯಿ ಬೊಗಳ್ತಾ ಇರುತ್ತೆ. ಆದರೆ ಆನೆಗಿರೋ ಬೆಲೆ ಇದ್ದೇ ಇರುತ್ತೆ ಅಲ್ವಾ? ಆನೆಗೆ ಏನಾಗುತ್ತೆ? ಏನೂ ಆಗಲ್ಲ. ಬೊಗಳಿ ಏನಾಗುತ್ತೆ, ನಾಯಿ ಸುಸ್ತಾಗುತ್ತೆ. ಇಷ್ಟೇ ವ್ಯತ್ಯಾಸ. ಅದರಲ್ಲೂ ಏನು ಹೇಳ್ತಾರೆ, ನಮ್ಮ ಪ್ಯಾಕಿಂಗೇ ಚೆನ್ನಾಗಿಲ್ವಂತೆ. ಪ್ಯಾಕಿಂಗು ನನ್ನ ಮನಸ್ಸಿಗೆ ತೃಪ್ತಿ ಆಗೋ ರೀತಿ ನಾನು ಪ್ಯಾಕಿಂಗ್ ಮಾಡಿ ಕಳಿಸಿರ್ತೀನಿ, ಗೊತ್ತಾಯ್ತಾ? ನೀವೇನು ಬೇಕಾದರೂ ಹೇಳ್ಕೊಬೋದು. ಹೊಟ್ಟೆಗೆ ಅನ್ನ ತಿನ್ನೋರು ಯಾರೂ ಈ ಥರ ಮಾತಾಡೋದಿಲ್ಲ. ನೀವು ಬೇರೆ ಏನೋ ತಿಂತೀರಾ ಅನಿಸುತ್ತೆ, ಅದಕ್ಕೆ ನನಗೆ ಈ ಥರ ಕಮೆಂಟ್ ಹಾಕಿದ್ದೀರಾ. ನಾನು ಬೇರೆ ಕಡೆಯಿಂದ ಗಿಡ ತರಿಸಿದ್ದೀನಿ. ನಾನು ತರಿಸಿದ್ದು ವೀಡಿಯೋನೂ ಸಹ ನಾನು ಹಾಕಿದ್ದೀನಿ, ಗೊತ್ತಾಯ್ತಾ? ಅವರು ಪ್ಯಾಕಿಂಗಿಗೂ ನನ್ನ ಪ್ಯಾಕಿಂಗೂ ತುಂಬಾ ವ್ಯತ್ಯಾಸ ಇದೆ. ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ದಾರೆ, ಈ ಥರ ಪ್ಯಾಕಿಂಗು ಯಾರೂ ಮಾಡೋದಿಲ್ಲ, ಈ ಥರ ಪ್ಯಾಕಿಂಗು ನಾನು ನೋಡೇ ಇಲ್ಲ, ಅಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದೀರಾ ಅಂತ ನನಗೆ ಮೆಸೇಜ್ ಹಾಕಿದ್ದಾರೆ. ಏಕೆಂದರೆ ಅವರಿಗೆ ಕೆಲವೊಬ್ಬರಿಗೆ ಕಮೆಂಟ್ ಹಾಕೋಕ್ಕೆ ಬರೋದಿಲ್ಲ. ಹಂಗಾಗಿ ಅವರು ನನಗೆ ವಾಯ್ಸ್ ಮೆಸೇಜಲ್ಲಿ ಕಳಿಸಿದ್ದಾರೆ. ಅದು ವಾಯ್ಸ್ ಮೆಸೇಜ್ ಇದರಲ್ಲಿ ಹೆಂಗೆ ಹಾಕೋದು ಅಂತ ನನಗೆ ಬರೋದಿಲ್ಲ. ಬಂದಿದ್ದರೆ ಹಾಕ್ತಿದ್ದೆ. ಇತ್ತಿನ ವಿಡಿಯೋದಲ್ಲಿ ನಾನು ಸುಮಾರು ಜನ ಗಿಡ ತಗೊಂಡಿದ್ದಾರೆ, ಅದರಲ್ಲಿಂದ ಹೂವೆಲ್ಲ ಬಿಟ್ಟಿದೆ ಅಂತ ವಿಡಿಯೋ ಹಾಕಿದ್ನಲ್ಲ, ಅದನ್ನು ನೋಡಿ ಪಾಪ ಹೊಟ್ಟೆ ಹುರಿದೋಗ್ಬಿಟ್ಟಿರ್ಬೇಕೇನೋ, ಅದಕ್ಕೆ ಈ ಥರ ಕಮೆಂಟ್ ಹಾಕಿದ್ದಾರೆ ಅಷ್ಟೇ. ಬೆಂಗಳೂರು ಹತ್ರ ಕೆಂಗೇರಿಯವರು ಒಬ್ಬರು ಸ್ಕೂಲ್ ಟೀಚರು, ಅವರು ಅಂದರೆ HM ಅವರು ನನ್ನ ಹತ್ರ 10 ಗಿಡ ತಗೊಂಡಿದ್ದಾರೆ. 10 ದಾಸವಾಳ ಗಿಡ ಮತ್ತು ಒಂದು ಎಪ್ಸಮ್ ಸಾಲ್ಟು, ಒಂದು ಪಾಟಿ ಮಿಕ್ಸು, ಕಡಲೆಕಾಯಿ ಹಿಂಡಿ, ಇದೆಲ್ಲ ತಗೊಂಡಿದ್ದಾರೆ. ಅವರು ಸ್ಕೂಲ್ ಹತ್ರ ನೆಡೋದಕ್ಕೆ ಅಂದ್ಬಿಟ್ಟು ತಗೊಂಡಿದ್ದಾರೆ. ನೋಡಿ ಅವರು ಎಷ್ಟು ಒಂದು ಒಳ್ಳೆ ಮನಸ್ಸಿದೆ ಅಂದರೆ, ಅವರು ಗೌರ್ಮೆಂಟ್ ಸ್ಕೂಲ್ಗೆ ಟೀಚರು ಅಂದರೆ HM ಆಗಿದ್ದಾರೆ ಅವರು. ಹಂಗಾಗಿ ಮಕ್ಕಳು ಖುಷಿ ಪಡಲಿ, ಶಾಲೆ ಹತ್ರ ನೆಟ್ಟರೆ ಚೆನ್ನಾಗಿರುತ್ತೆ ಅಂತ ತಗೊಂಡಿದ್ದಾರೆ. ಈ ಥರ ಒಳ್ಳೆ ಮನಸ್ಸು ಎಲ್ರಿಗೂ ಇರೋದಿಲ್ಲ, ಕೆಲವರಿಗೆ ಮಾತ್ರ ಇರುತ್ತೆ. ಸ್ಕೂಲ್ ಹತ್ರ ನೆಡ್ತಾರಲ್ಲ ಅಂದ್ಬಿಟ್ಟು ನಾನು ಸೇವಂತಿಗೆ ಗಿಡನೂ ಕೊಟ್ಟಿದ್ದೀನಿ. ಸೇವಂತಿಗೆ ಗಿಡಕ್ಕೆ ನಾನೇನು ದುಡ್ಡು ತಗೊಂಡಿಲ್ಲ. ಪ್ರತಿಯೊಬ್ಬರಿಗೂ ನಾನು ಗಿಡ ಕಳಿಸ್ಬೇಕಾದ್ರೆ ನಾನು 2 ಗಿಡ 3 ಗಿಡ ಎಕ್ಸ್ಟ್ರಾನೇ ಕಳಿಸಿರ್ತೀನಿ. ಕಮ್ಮಿ ಅಂತೂ ನಾನು ಯಾರಿಗೂ ಗಿಡಗಳನ್ನ ಕಳಿಸೋಲ್ಲ. ನನ್ನ ಬಗ್ಗೆ ಗೊತ್ತಿಲ್ಲದವ್ರು ಮಾತ್ರ ಕಮೆಂಟ್ ಮಾಡಬೇಕಷ್ಟೇ ಕೆಟ್ಟದಾಗಿ. ಗೊತ್ತಿರೋರು ಯಾರೂ ನನ್ನ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡೋದಿಲ್ಲ. ಇಂಥ ಜನಗಳಿಗೆಲ್ಲ ನಾವು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ತಲೆ ಕೆಡಿಸ್ಕೊಂಡ್ರೆ ಅಷ್ಟೇ ನಮ್ಮ ಕತೆ.
ನಿಮ್ಮಂಥವ್ರು ಇರೋದ್ರಿಂದನೇ ಅಲ್ವಾ ನಮ್ಮಂಥವ್ರು ಬೆಳೆಯೋಕ್ಕಾಗೋದು. ಮಾಡಿ ಅದೆಷ್ಟು ಕಮೆಂಟ್ ಮಾಡ್ಕೋತೀರಾ ಮಾಡ್ಕೊಳ್ಳಿ, ತಲೆನೇ ಕೆಡ್ಸ್ಕೊಳಲ್ಲ ನಾನು. ಇನ್ನು ನೋಡಿ ಮೊನ್ನೆ ನಾನು ಪ್ಯಾಕಿಂಗ್ ಮಾಡಿಕೊಂಡು ಮನೆಯಲ್ಲೇ ಸೇರಿಕೊಂಡೆ, ಗಿಡಕ್ಕೆ ನೀರು ಹಾಕಿರಲಿಲ್ಲ. ನಮ್ಮ ಮನೆಯವರಿಗೆ ನೀರು ಹಾಕೋಗ್ರಿ ಅಂತ ಅಂದರೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಬಂದಿದ್ದಾರೆ. ಕೆಲವೊಂದು ಗಿಡಗಳಿಗೆ ಹಾಕೇ ಇಲ್ಲ. ಈ ದಾಸವಾಳ ಗಿಡಕ್ಕೆ ನೋಡಿ ನೀರು ಜಾಸ್ತಿ ಆದ್ರೂ ಈ ಥರ ಮೊಗ್ಗುದ್ರುತ್ತೆ, ಎಲೆ ಎಲ್ಲ ಹಳದಿ ಆಗುತ್ತೆ. ಇನ್ನು ನೀರು ಕಡಿಮೆ ಆದ್ರೂ ಈ ಥರ ಆಗುತ್ತೆ. ಇನ್ನು ನೋಡಿ ಇನ್ನು ಮಾರನೇ ಬೆಳಗ್ಗೆ ಬಂದು ನಾನು ಅದೆಲ್ಲ ಹಣ್ಣಾಗಿರೋ ಎಲೆ ಎಲ್ಲ ತೆಗೆದು ಮತ್ತು ಅದು ಮೊಗ್ಗೆಲ್ಲ ಉದುರಿರೋವೆಲ್ಲ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿದ್ದೆ ಆಯಿತು. ಮೊದಲೇ ಒಂದು ಗಾದೆ ಇದೆ ನೋಡಿ, ಆಳು ಮಾಡೋದು ಆಳು, ತಾನು ಮಾಡೋದು ಉತ್ತಮ, ಮಗ ಮಾಡಿದ್ದು ಮಧ್ಯಮ ಅಂತ. ಹಂಗಾಗಿ ನನಗೆ ನಾನು ಮಾಡಿದ್ರೇ ನನಗೆ ಕೆಲಸ ಸಮಾಧಾನ, ಇಲ್ಲಾಂದರೆ ನನಗೆ ಸಮಾಧಾನನೇ ಆಗೋದಿಲ್ಲ. ಹಾಗಾಗಿ ಬೆಳಗ್ಗೆ ಬೇಗನೆ ಬಂದು ಗಾರ್ಡನ್ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಮತ್ತು ಇನ್ನೊಂದು ಸತಿ ನಾನು ಗಿಡಗಳಿಗೆ ನೀರೆಲ್ಲ ಹಾಕಿ ಆಮೇಲೆ ಹೂವೆಲ್ಲನೂ ಕುಯ್ಕೊಂಡು ಹೋಗಿದ್ದು. ಅಲ್ಲಿ ಎಷ್ಟೊಂದು ಎಲೆಗಳೆಲ್ಲ ಉದುರಿದೆ ಮತ್ತು ಎಷ್ಟೊಂದು ಮೊಗ್ಗುಗಳೆಲ್ಲ ಉದುರಿದೆ. ಅದರಲ್ಲೂ ನೀರು ಜಾಸ್ತಿ ಆದ್ರೂ ಈ ಥರ ಸಮಸ್ಯೆ ಆಗುತ್ತೆ. ಮತ್ತು ನೀರು ನಾವು ಒಂದಿನ ನೀರು ಹಾಕಿಲ್ಲ ಅಂದ್ರೂ ಈ ಥರ ಎಲ್ಲ ಸಮಸ್ಯೆ ಆಗುತ್ತೆ ಈ ದಾಸವಾಳ ಗಿಡದಲ್ಲಿ. ಕಸ ಎಲ್ಲ ಗುಡಿಸೋದೇನು ನಾನು ಜಾಸ್ತಿ ತೋರಿಸಿಲ್ಲ. ಇನ್ನು ನೋಡಿ ನನಗೆ ಕನಕಾಂಬರ ಹೂವು ಹಾರ್ವೆಸ್ಟ್ ಮಾಡೋಕ್ಕೆ ಟೈಮೇ ಸಿಗೋದಿಲ್ಲ. ಹಂಗಾಗಿ ಇವತ್ತು ಫುಲ್ಲು ಎಲ್ಲ ಹಾರ್ವೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಕನಕಾಂಬರ ಹೂವೆಲ್ಲ ತೆಗಿತಾ ಇದ್ದೀನಿ. ಮಲ್ಲಿಗೆ ಹೂವು, ಕನಕಾಂಬರ ಹೂವು, ಇನ್ನು ಮಳ್ಳೆ ಹೂವು ಸ್ಟಾರ್ಟ್ ಆಗಿದೆ ನನ್ನ ಗಾರ್ಡನಲ್ಲಿ. ಮಳ್ಳೆ ಹೂವು ಎಲ್ಲನೂ ಹಾರ್ವೆಸ್ಟ್ ಮಾಡಿದ್ದೀನಿ. ಅಲ್ಲಿ ಜಾನಿ ಬಿಟ್ಟರೆ ಇನ್ನು ಅಲ್ಲಿ ಎಲ್ಲ ಓಡಾಡ್ತಿರ್ತಾನೆ, ಅದು ಹಗ್ಗನೂ ನೀರೊಳಗೆಲ್ಲ ಎಳ್ಕೊಂಡು ಓಡಾಡ್ತಿರ್ತಾನೆ ಅಂದ್ಬಿಟ್ಟು ಅಲ್ಲಿ ಕಟ್ಟಿದ್ದೀನಿ. ಅದರಲ್ಲೂ ಬಿಸಿಲು ಜಾಸ್ತಿ ಇರುತ್ತೆ, ಮನೆಗೆ ಹೋಗು ಅಂತ ಎಷ್ಟು ಹೇಳಿದ್ರು ಕೇಳಲ್ಲ ಅವನು. ನಾನು ಎಲ್ಲಿರ್ತೀನೋ ಅಲ್ಲೇ ಇರ್ತಾನೆ. ಹಂಗಾಗಿ ನೋಡಿ ಸ್ವಲ್ಪ ಕನಕಾಂಬರ ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ನೋಡಿ ಇವತ್ತು ಸ್ವಲ್ಪ ಕನಕಾಂಬರ ಹೂವು ಜಾಸ್ತಿನೇ ಸಿಕ್ಕಿದೆ. ಇನ್ನು ಗಿಡಗಳು ಎಷ್ಟು ಉಳಿದಿದೆ ಅಂತ ನೋಡೋಣ. ನೋಡಿ ಇದು ಇವತ್ತು ಒಂದು ಹೂವು ಬಿಟ್ಟಿದೆ, ಹಂಗಾಗಿ ಅದನ್ನು ಹಾಕಿದ್ದೀನಿ. ಅಂದರೆ ಯಾವ್ಯಾವ ಕಲರಲ್ಲಿ ಹೂವು ಬಿಟ್ಟಿರುತ್ತೋ ಆ ಗಿಡಗಳನ್ನ ನಾನು ಹಾಕಿದ್ದೀನಿ. ನೋಡಿ ಇನ್ನು ಆರೆಂಜಲ್ಲಿ ತುಂಬ ಡಾರ್ಕ್ ಒಂದಿದೆ ಮತ್ತು ಲೈಟ್ ಆರೆಂಜು, ಈ ಥರ ಆರೆಂಜಲ್ಲೇ ನೋಡಿ 2-3 ಥರ ವೆರೈಟಿ ಇರುತ್ತೆ. ನೋಡಿ ಇದೇ ಒಂಥರ ಆರೆಂಜು. ಕಲ್ಲರ್ಗಳಂತೂ ತುಂಬ ಚೆನ್ನಾಗಿದ್ದಾವೆ. ಇದು ರೆಡ್ ಅಲ್ಲ, ಇದು ರೆಡ್ಡು ಅಲ್ಲ ಮೆರೂನು ಅಲ್ಲ, ಎರಡದ್ರ ಸೆಂಟ್ರು ಈ ಥರ ಕಲರ್ ಇದು. ಅಂದರೆ ತುಂಬ ರೇರ್ ಕಲ್ಲರು, ಚೆನ್ನಾಗಿದೆ. ಅದು ಒಂದೊಂದು ಬಗ್ಸಿ ಅಷ್ಟಾಗಲ ಹೂವು ಬಿಡುತ್ತೆ. ಇದು ಮೊನ್ನೆ ಹೂವು ಬಿಟ್ಟಿತ್ತು, ಹಾಗಾಗಿ ಅದನ್ನು ಹಾಕಿದ್ದೀನಿ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇದು 4 ಗಿಡ ಇತ್ತು, ಮೊನ್ನೆ 3 ಗಿಡ ಒಬ್ಬರೇ ತಗೊಂಡ್ರು, ಇನ್ನು ಒಂದೇ ಒಂದಿದೆ. ಇದು ನಾಟಿದು ಚೆನ್ನಾಗಿದೆ. ಅದು ಹೂವು ಅಂದರೆ ಅದು ಹೂವುದು ದಳದಲ್ಲಿ ಗರಿ ಗರಿ ಥರ ಬಂದಿದೆ, ಡಿಸೈನ್ ಚೆನ್ನಾಗಿದೆ. ಇದನ್ನು ನಾನು ಸುಮಾರು ಕಟಿಂಗಿಂದನೂ ಬೆಳೆದಿದ್ದೆ. ಆ ಕಟಿಂಗಿಂದ ಬೆಳೆದ ಒಂದೂ ಇಲ್ಲ, ಎಲ್ಲ ಖಾಲಿ ಆಗೋದು. ಇನ್ನು ನೋಡಿ ಇದೊಂಥರ ವೆರೈಟಿ, ಅಂದರೆ ಅದು ಆರೆಂಜ್ ಇತ್ತಲ್ಲ ಅದೇ ಬೇರೆ. ಇನ್ನು ಇದು ಡಬಲ್ ಪೆಟಲು ಆರೆಂಜು, ಅಂದರೆ ಇದು ಲೈಟ್ ಆರೆಂಜು, ಇನ್ನೊಂದು ಡಾರ್ಕ್ ಆರೆಂಜು, ಅದು ಖಾಲಿ ಆಯಿತು. ಇಲ್ಲ ಸದ್ಯಕ್ಕೆ ಇವಾಗ ಎಷ್ಟು ಗಿಡಗಳಿದೆ, ಎಷ್ಟು ಕಲರ್ ಇದೆ ಅದನ್ನು ಮಾತ್ರ ತೋರಿಸ್ತಿದ್ದೀನಿ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಆಮೇಲೆ ಕೇಳ್ತೀರಾ ವೈಟು ಮತ್ತು ಪಿಂಕ್ ಎರಡು ಮಿಕ್ಸ್ ಇರೋದು, ಅದಕ್ಕೆ ನೆಟ್ ಪ್ಯಾಕ್ ಇಲ್ಲ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಅಷ್ಟೇ ಒಂದೇ ಗಿಡ ಇರೋದು, ಅಂದರೆ ತುಂಬ ಚೆನ್ನಾಗಿದೆ. ಅದು ದೊಡ್ಡ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ. ಇನ್ನು ಇದು ರೆಡ್ಡು, ಆವಾಗಲೇ ಒಂದು ತೋರಿಸ್ತೆ ನೋಡಿ, ಅದೇ ಬೇರೆ ಇದೇ ಬೇರೆ. ಅಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಹೂವಿನ ಕಲರಲ್ಲೇ ಗೊತ್ತಾಗ್ಬಿಡುತ್ತೆ ಅದೇ ಬೇರೆ ಇದೇ ಬೇರೆ ಅಂತ. ಇನ್ನು ಇದು ಡಬಲ್ ಪೆಟಲು, ತುಂಬ ಚೆನ್ನಾಗಿದೆ ಇದಂತೂ. ಅಂದರೆ ಎಷ್ಟು ದೊಡ್ಡ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ. ಇದು ಯಾವುದೇ ಒಂದು ಗಿಡ ಆದರೂ ಅಷ್ಟೇ, ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ. ನಾನು ಬಂಡವಾಳ ಹಾಕಿನೇ ನಾನು ಗಿಡಗಳನ್ನ ತರೋದು. ತಂದು ಗಿಡಗಳು ಸುಮಾರು ನನಗೂ ಸತ್ತು ಹೋಗ್ಬಿಡುತ್ತೆ, ಏನು ಮಾಡೋಕ್ಕಾಗುತ್ತೆ. ಹಂಗೆ ಅಂದ್ಬಿಟ್ಟು ನಾನು ನರ್ಸರಿಯವ್ರ ಹತ್ರ ಹೋಗ್ಬಿಟ್ಟು ನಿಮ್ಮ ಹತ್ರ ತೊಗೊಂಡೋಗಿದ್ದು ಗಿಡ ಸತ್ತೋಯ್ತು ಅಂದ್ಬಿಟ್ಟು ನಾನು ಅವರಿಗೆ ಕೆಟ್ಟದಾಗೆಲ್ಲ ಬೈದರೆ ಸುಮ್ಮನೆ ಬಿಡ್ತಾರೆ ನಮ್ಮನ್ನು. ಅದನ್ನು ಅರ್ಥ ಮಾಡ್ಕೋಬೇಕು ಮನುಷ್ಯ ಅದನ್ನು. ನಾನು ಅವ್ರ ಹತ್ರ ದುಡ್ಡು ಕೊಟ್ಟೆ ತರೋದು, ನನಗೇನು ಅವ್ರೇನು ಪುಕ್ಸಟ್ಟೆ ನನಗೆ ಕೊಡೋದಿಲ್ಲ, ನಾನು ದುಡ್ಡು ಕೊಟ್ಟೆನೇ ತೊಗೊಂಬರೋದು. ನೀವು ಒಂದು ಮನುಷ್ಯನುದ್ದ ಇರೋಷ್ಟು ಗಿಡ ತೊಗೊಬಂದ್ರೂ ನಿಮಗೆ ಬದುಕಿಸ್ಕೊಳಕ್ಕೆ ಬರೋಲ್ಲ ಅಂದರೆ ಆ ಗಿಡ ಬದುಕೋದಿಲ್ಲ. ಚಿಕ್ಕ ಗಿಡ ಆದರೂ ಅಷ್ಟೇ, ದೊಡ್ಡ ಗಿಡ ಆದರೂ ಅಷ್ಟೇ. ನೋಡಿ ಇದು ಅಷ್ಟೇ ಡಬಲ್ ಪೆಟಲು, ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. ಇದೂ ಅಷ್ಟೇ, ಆದರೂ ಗೊಂಚಲಾಗಿ ಹೂವೆಲ್ಲ ಬಿಡುತ್ತೆ ಈ ಗಿಡದಲ್ಲಿ. ಇನ್ನು ಗುಲಾಬಿನೂ ಅಷ್ಟೇ 3 ಕಲರ್ ಇದೆ ಅಷ್ಟೇ. ಇದು ಗಣೇಶ ಕಲರು ಮತ್ತು ಇನ್ನೊಂದು ಆರೆಂಜಲ್ಲಿದೆ. ಇನ್ನು ಇದು ಸುಗಂಧರಾಜ ಗಿಡ, ಡಬಲಲ್ಲೂ ಇದೆ ಸಿಂಗಲಲ್ಲೂ ಇದೆ. ನಿಮಗೆ ಯಾವ್ದು ಬೇಕು ಅದನ್ನು ನೀವು ಸ್ಕ್ರೀನ್ ಮೇಲೆ ನಂಬರ್ ಇರೋದಕ್ಕೆ ವಾಟ್ಸಪ್ ಮಾಡಿ ನೀವು ಬುಕ್ ಮಾಡ್ಕೋಬೋದು. ಇನ್ನು ಇದು ಮಳ್ಳೆ ಹೂವಿನ ಗಿಡ, ಮಳ್ಳೆ ಹೂವಿನ ಗಿಡನೂ ಅಷ್ಟೇ ಇವಾಗೆಲ್ಲ ಹೂವು ಸ್ಟಾರ್ಟ್ ಆಗಿದ್ದಾವೆ. ಹಾಕೊಳ್ಳಿ ತಗೊಂಡು, ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ಮಲ್ಲಿಗೆ ಹೂವು ಸ್ಟಾರ್ಟ್ ಆಗಿರುತ್ತೆ. ಈ ಥರ ಒಂದು ಮುಗಿಯೋಷ್ಟೊಳಗೆ ಇನ್ನೊಂದು ಸ್ಟಾರ್ಟ್ ಆಗಿರುತ್ತೆ. ಈ ಥರ ಗಾರ್ಡನಲ್ಲಿ ಹಾಕೊಂಡಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ, ನಮಗೆ ಕಂಟಿನ್ಯೂಸ್ ಆಗಿ ಹೂವು ಸಹ ಸಿಗುತ್ತೆ. ಇದು ಕಾಕ್ಟ ಗಿಡ, ಅದೇ ಪಿಂಕು ಮೊಗ್ಗಿರುತ್ತೆ, ಅರಳದ ಮೇಲೆ ವೈಟ್ ಬರುತ್ತೆ ಅನ್ನಲ್ಲ,
ಥರ ಗಿಡ ಅಂದರೆ ಇವು ಎಲ್ಲ ಖಾಲಿಯಾಗಿದೆ, 2 ಗಿಡ ಮಾತ್ರ ಇದೆ. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಮಲ್ಲೆ ಹೂವಿನ ಗಿಡ, ಮಲ್ಲಿಗೆ ಹೂವಿನ ಗಿಡ ಇವೆಲ್ಲ ಅಷ್ಟೇ ಎಲ್ಲ ಖಾಲಿಯಾಗಿದೆ. ಇನ್ನು ನೋಡಿ ಇದು ಅಷ್ಟೇ ಕರಿಬೇವಿನ ಗಿಡ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇದು ಸೂಜ್ ಮಲ್ಲಿಗೆ ಹೂವಿನ ಗಿಡ, ಇದು ಒಂದೇ ಗಿಡ ಇರೋದು, 2 ಇತ್ತು. ನಿನ್ನೆ ಒಬ್ಬರು ಬುಕ್ ಮಾಡಿಕೊಂಡ್ರು, ಇನ್ನು ಒಂದೇ ಇರೋದು. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.